ಚಳಿಗಾಲದ ಅಧಿವೇಶನದಲ್ಲಿ ಲೋಕಪಾಲ್ ಮಸೂದೆ ಜಾರಿ ಮಾಡಬೇಕೆಂದು ಅಣ್ಣಾ ಹಜಾರೆ ಪಟ್ಟು ಹಿಡಿದಿದ್ದಾರೆ. ಇಲ್ಲದಿದ್ದರೆ ಮುಂಬರುವ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಜನರನ್ನ ಸಂಘಟಿಸುವುದಾಗಿ ಗೂಟರು ಹಾಕಿದ್ದಾರೆ. ಅಣ್ಣಾ ಮಾತಿಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಜನಕ್ಕೆ ಯಾರನ್ನ ಬೆಂಬಲಿಸಬೇಕು, ಯಾರನ್ನ ಬೆಂಬಲಿಸಬಾರದು ಅಂತ ಗೊತ್ತಿದೆ ಅಂತ ತಿರುಗೇಟು ನೀಡಿದೆ. ಮತ್ತೆ ಅಣ್ಣಾ ರಾಜಕೀಯ ಶುರುವಾಗಿದೆ. ಪ್ರಬಲ ಲೋಕಪಾಲ್ ಮಸೂದೆಗೆ ಒತ್ತಾಯಿಸಿ 13 ದಿನಗಳ ಉಪವಾಸ ಮಾಡಿ ಸರ್ಕಾರದ ವಿರುದ್ಧ ಗೆದ್ದಿದ್ದ ಅಣ್ಣಾ ಹಜಾರೆ ಮತ್ತೆ ಹೋರಾಟ ಆರಂಭಿಸಿದ್ದಾರೆ. ಲೋಕಪಾಲ್ ಮಸೂದೆ ಜಾರಿಯಾಗುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹಜಾರೆ ಗುಡುಗಿದ್ದಾರೆ. ನಿನ್ನೆ ರಾಲಿಗಾಂವ್ ಸಿಟಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಣ್ಣಾ, ಜನಲೋಕಪಾಲ್ ಮಸೂದೆ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗಲೇಬೇಕು, ಇಲ್ಲದಿದ್ದರೆ ಮತ್ತೆ ನಿರಶನ ಆರಂಭಿಸುತ್ತೇನೆ. ಮುಂಬರುವ 5 ರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಾರ್ಗೆಟ್ ಮಾಡಿಕೊಂಡು ದೇಶಾದ್ಯಂತ ಪ್ರವಾಸ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಯುವಕರನ್ನ ಸಂಘಟಿಸಿ ಕಾಂಗ್ರೆಸ್ ನಿಜ ಬಣ್ಣವನ್ನ ಬಯಲು ಮಾಡುತ್ತೇನೆ ಎಂದು ಸವಾಲು ಹಾಕಿದ್ದಾರೆ. कांग्रेस वालों ने जानबूझकर ये हमारा जन लोकपाल जो पारित करना था नहीं किया. ಇನ್ನು ಹಜಾರೆ ನಿಲುವಿಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಕಾನೂನು ಸಚಿವ ಸಲ್ಮಾನ್ ಖುರ್ಷಿದ್, ಜನತೆಗೆ ಯಾರನ್ನ ಬೆಂಬಲಿಸಬೇಕು, ಯಾಕೆ ಬೆಂಬಲಿಸಬಾರದು ಎಂಬುದು ಗೊತ್ತಿದೆ ಎಂದು ಹೇಳಿದ್ದಾರೆ. ಅಣ್ಣಾ ಕೂಡ ದೇಶದ ಜನರಿಗೆ ಗೌರವ ತರುವಂತೆ ನಡೆದುಕೊಳ್ಳುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಖುರ್ಷಿದ್ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. About what should happen in the next elections, it's their decision. Every citizen is free to vote for anybody, not vote for anybody. I'll not give a comment. इसलिए वो कलेक्टिव विजडम, वो सामूहिक विवेक जब सामने आएगा तो निश्चय ही ऐसा लोकपाल बिल आएगा जो असरदार होगा और जो उद्देश्य लेकर वे चले हैं वो उसे पूरा करेगा. ಒಟ್ಟಾರೆ ಹಜಾರೆ ಕಾಂಗ್ರೆಸ್ ವಿರುದ್ಧ ಸೆಟೆದು ನಿಂತಿರೋದು ಕೇಂದ್ರದ ಯುಪಿಎ ಸರ್ಕಾರದ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದರೆ ಇಷ್ಟು ದಿನ ಅಣ್ಣಾ ಬಿಜೆಪಿ ಪರವಾಗಿ ಕೆಲಸ ಮಾಡಿದರೆ ಅವರು ಕಮಲದ ರಾಯಭಾರಿಯೇ ಎಂದು ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.